ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಶಿವರಾತ್ರಿ ಕಳೆದು ಶಿವ ಶಿವ ಅಂತ ಚಳಿಯನ್ನ ಬಿಟ್ಟು ಬೇಸಿಗೆಯ ಆರಂಭ ಆಗಿದ್ದಾಯಿತು. ಬೇಸಿಗೆಯ ಕಾಲದ ಆರಂಭಿಕದಲ್ಲಿ ನಾವಿದ್ದೇವೆ. ಹಗಲು ಜಾಸ್ತಿ, ರಾತ್ರಿ ಕಡಿಮೆ ಅಂತ ಸಹಜವಾಗಿ ಹೇಳ್ತೇವೆ. ಮುಸ್ಸಂಜೆ ಹೊತ್ತು ಅಂತಂದ್ರೆ ಈಗ ಒಂದು 5ರಿಂದ 6 ಗಂಟೆಯ 6:30 ಸಮಯದಲ್ಲಿ ಸೂರ್ಯನನ್ನ ನೋಡ್ತಾ ಆಕಾಶದಲ್ಲಿ ಸೂರ್ಯನ ಮುಂದೆ ಹಾದು ಹೋಗುವ ಮೋಡಗಳ ಚಮತ್ಕಾರವನ್ನು ನೋಡ್ತಾ ಕಾಲ ಕಳೆಯುವ ಆಸೆ ನನಗೆ. ಏನ್ ಮಾಡೋದು, ಆಫೀಸ್ನಲ್ಲಿ 5 ಗಂಟೆ 5:30 ಬಿಡೋದಿಲ್ವೇ, 6 ಗಂಟೆಗೆ ಬಿಡ್ತೀವಿ ಅಂತಾರೆ. ಎಕ್ಸ್ಟ್ರಾ ಕೆಲಸ ಮಾಡಿಸ್ತಿರ್ತಾರೆ. ಮನೆಗೆ ಬರೋಷ್ಟು 7 ಗಂಟೆ 7:30 ಆಗುತ್ತೆ. ಈ ರೀತಿಯ ಪ್ರಕೃತಿಯ ಮುಂದೆ ಮನುಷ್ಯನಾದಂಥ ನಾವು ಸೋಲನ್ನ ಒಪ್ಕೊಳ್ಳೋದು ಯಾವಾಗ? ಹಿಂದೆ ಎಲ್ಲ ಚಿಕ್ಕ ಮಕ್ಕಳಿದ್ದಾಗ, ಚಿಕ್ಕ ಪುಟಾಣಿ ಪಾಪು ಆಗಿದ್ದಾಗ ತಾಯಿಯ ಸೊಂಟದಲ್ಲಿ ಕಂಕಳಲ್ಲಿ ನಾವು ಕೂತು ಕೈ ತುತ್ತನ್ನ ತಿನ್ನು, ನೋಡು ಆ ಚಂದ್ರ ಎಷ್ಟು ಚೆನ್ನಾಗಿ ಮಿಣುಗ್ತಿದೆ ಅಲ್ವಾ ನೋಡು ಅಂತ ಕೈ ತುತ್ತು ತಿನ್ನಿಸ್ತಿದ್ದ ತಾಯಿ. ಹೌದು, ಚಂದ್ರನ ಆ ಒಂದು ಸುಂದರತೆ ನೋಡಿ ನಗ್ತಿದ್ದ ಮಗು, ಅಳುವನ್ನ ನಿಲ್ಲಿಸ್ತಿದ್ದಂತ ಮಗು, ಆ ನಕ್ಷತ್ರಗಳನ್ನ ನೋಡಿ ತಾನೂ ಒಂದು ಮಾಯಾಲೋಕಕ್ಕೆ ಜಿಗಿತಿದ್ದಂತ ಪುಟ್ಟ ಮಗುವಿನ ಮನಸ್ಸಲ್ಲಿ ನಮ್ಮ ಇವತ್ತಿನ ದೈನಂದಿನ ಒಂದು ರೀತಿಯ ಯಾಂತ್ರಿಕ ಜೀವನದ ಪರಿ ಹೇಗೆ? ಪ್ರತಿಯೊಂದು ಕಚೇರಿಗಳಲ್ಲೂ ಪ್ರತಿಯೊಂದು ಕಂಪನಿಗಳಲ್ಲೂ ವಿಪರೀತ ದುಡಿಸಿ ಪ್ರಕೃತಿಯನ್ನ ಸವಿದೆಯರ ಹಾಗೆ ಮಾಡ್ತಿದ್ದಾರೆ. ಅದೇನೇ ಇರಲಿ, ಅದೆಲ್ಲವನ್ನು ಮೀರಿ ನನಗೆ ಪ್ರಕೃತಿಯ ಪ್ರತಿಯೊಂದು ಗಿಡ ಮರದ ವಾಸನೆಗಳನ್ನ ಆಸ್ವಾದಿಸಕ್ಕೆ ಇಷ್ಟ. ಎಲೆಗಳ ಬಣ್ಣದ ರಚನೆಯನ್ನ ನೋಡಿ ಸಂತೋಷ ಪಡೋದಕ್ಕಿಷ್ಟ. ಈ ರೀತಿ ಸೂರ್ಯನ ಚಮತ್ಕಾರವನ್ನ ನೋಡ್ತಾ, ಮುಸ್ಸಂಜೆ ಸೂರ್ಯನ ಚಮತ್ಕಾರ ಅಂತಂದ್ರೆ ಆ ಒಂದು ನೀಲಿ ಆಕಾಶದಲ್ಲಿ ಆ ಒಂದು ಕಿತ್ತಳೆಯ ಬಣ್ಣಕ್ಕೆ ಸೂರ್ಯ ಬಂದಾಗ ಸೂರ್ಯನ ಮುಂದೆ ಪ್ರತಿಯೊಂದು ಮೋಡಗಳು ಕೂಡ ಒಂದು ಯಾವುದೋ ಮಾಯಾಲೋಕದಲ್ಲಿ ನಾವಿದ್ದೇವೇನೋ, ಅಲ್ಲಿ ಯಾವುದೋ ಮಾಯಾಲೋಕದ ಅಪ್ಸರೆಯರು ದರೆಗಿಳಿತಾ ಇದ್ದಾರೇನೋ ನಮಗಾಗಿ ಅಂತ ಎಷ್ಟೋ ಸಲ ಭಾಸವಾಗುವುದುಂಟು ಅಲ್ವಾ? ಮಾಯಾಲೋಕ, ಇಂದ್ರನ ಮಾಯಾಲೋಕ ಇದೇನೇನೋ ಅನ್ನುವಷ್ಟು ಮನಸ್ಸಿಗೆ ಹಿತಕರವಾದಂತಹ ವಾತಾವರಣ ಇದು ಮುಸ್ಸಂಜೆ ಹೊತ್ತು ಕವಿಗೆ ಶೃಂಗಾರದ ಕವಿತೆಯನ್ನ ಬರೆಯೋ ಸಮಯ. ಹಾಗೆ ಮುಸ್ಸಂಜೆ ಹೊತ್ತು ಪ್ರೇಮಿಗಳಿಗೆ ತನ್ನ ನಲ್ಲನ ತನ್ನ ಇನಿಯನ ಸಲ್ಲಾಪದ ಸಮಯ. ಹಾಗೆ ನನಗೆ ಪ್ರಕೃತಿಯ ಮುಂದೆ ನನ್ನದೇನೂ ಇಲ್ಲ ಅಂತ ಕೈ ಚೆಲ್ಲಿ ಪ್ರಕೃತಿಯನ್ನ ಆಸ್ವಾದಿಸುವ ಸಮಯ. ಏನಂತೀರಿ? ಹೌದು ಅಂತೀರೋ, ಇಲ್ಲ ಅಂತೀರೋ? ಹೌದು, ಏನೇ ಒಂದು ಮನುಷ್ಯ ಇವತ್ತಿನ ದುಸ್ಸಾಹಸ ಕೈ ಹಾಕಿ ಇಡೀ ಪಶ್ಚಿಮ ಘಟ್ಟವನ್ನೇ ನಾಶ ಮಾಡುವ ಹಂತದಲ್ಲಿ ನಾವಿದ್ದೇವೆ. ವೆಸ್ಟರ್ನ್ ಘಾಟ್ಸ್ ಅದನ್ನ ಕಿತ್ತುಕೊಳ್ಳುವ ಬರದಲ್ಲೇ ಓಡ್ತಾ ಇದೆ ಅಭಿವೃದ್ಧಿ ಅನ್ನೋದು. ಅಭಿವೃದ್ಧಿ ಇರಬೇಕು, ಅಭಿವೃದ್ಧಿ ನಮಗಾಗೇನೆ, ಆದ್ರೆ ನಮ್ಮ ಅಸ್ತಿತ್ವನೇ ನಮ್ಮ ಬುಡ ಸಮೇತನೇ ಕಿತ್ತು ಹಾಗಾಕಿರ್ಬಾರ್ದು. ನಾವು ಇವತ್ತು ಪೆಟ್ರೋಲ್ ಅನ್ನು ಬಳಸ್ತಾ ಇದ್ದೇವೆ, ಕಚ್ಚಾ ತೈಲವನ್ನು ಬಳಸಿ ಸಾರಿಗೆ ವ್ಯವಸ್ಥೆ ಇದೆ. ನಮ್ಮ ಮುಂದಿನ ಪೀಳಿಗೆಗೆ ಅದು ನಶಿಸಬಾರ್ದು ಅಂದ್ರೆ ಅದ್ರ ಬಳಕೆ ನಾವು ಈಗಲೇ ಕಮ್ಮಿ ಮಾಡಬೇಕು. ಕಾಡು ಕಡಿದು ನಾಡನ್ನ ಮಾಡಿದ ಮನುಷ್ಯ ಏನೆಲ್ಲ ಮಾಡಿಬಿಟ್ಟ, ಏನೆಲ್ಲ ಒಂದು ರೀತಿಯ ಅವ್ಯವಸ್ಥೆನೇ ಆಗಿ ಹೋಯ್ತು ಅಲ್ವಾ? ಎಲ್ಲಿ ಕಾಡಿರುತ್ತೋ ಅಲ್ಲಿ ಪ್ರಾಣಿಗಳಿರುತ್ತೆ. ಸಹಜವಾಗಿ ಕಾಡು ನಾಶ ಆಗ್ತಿರೋದಕ್ಕೆ ಇವತ್ತಿನ ಪತ್ರಿಕೆಯಲ್ಲಿ ನೋಡಿದೆ, ಕೊಡಗಿನಲ್ಲಿ ಕಾಡಾನೆ ದಾಳಿ ಅಂತ. ಕಾಡಾನೆ ದಾಳಿಗೆ ಒಂದು SLC ಓದ್ತಿದ್ದಂತ ಒಂದು ಪುಟ್ಟ ಬಾಲೆ ಬಲಿಯಾಗಿದ್ದಾಳೆ. ನನಗೂ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆ ಹೀಗಾಗಿತ್ತು ಅಂತ. ಇದಕ್ಕೆ ಏನ್ ಕಾರಣ ಅಂತ ಹುಡುಕ್ತಾ ಹೋದ್ರೆ ಸಹಜವಾಗಿ ಕೊಡಗು ಒಂದು ಸ್ವಲ್ಪ ಜಾಸ್ತಿನೇ ಅರಣ್ಯದ ಒಂದು ಪ್ರದೇಶ. ಅಲ್ಲಿ ಆನೆಗಳ ಬಿಡಾರ ಅಂತಾನೆ ಮಾಡಿ, ಆನೆಗಳು ಓಡಾಡ್ಲಿಕ್ಕೆ ಅಂತಾನೆ ವ್ಯವಸ್ಥೆ ಮಾಡಿ, ಒಂದು ದೊಡ್ಡ ಆನೆಗಳಿಗೆ ಅಂತಾನೆ ಒಂದು ರೆಸಾರ್ಟ್ ಮಾಡಿ, ಯಾಕೆ ಮಾಡೋದಿಲ್ಲ ಅಲ್ವಾ? ಒಂದು ದೊಡ್ಡ ಜಾಗಗಳನ್ನ ಆನೆಗೆ ಅಂತೆಲ್ಲ ಮೀಸಲಿಟ್ಟು ಅದಕ್ಕೆ ಸುತ್ತ ಕಾಂಪೌಂಡ್ಗಳನ್ನ ಎತ್ತೆತ್ರ ಕಾಂಪೌಂಡ್ ಹಾಕಿ ಆನೆಗಳು ಬಿಡಾರ ಅಂತಾನೆ ಮಾಡ್ಬೋದು. ಆದ್ರೆ ಪಾಪಿ ಮನುಷ್ಯ ತನ್ನ ದುಡ್ಡಿನ ಆಸೆಗೋಸ್ಕರ ಬೆಂಗಳೂರಿನ ಯಾವುದೋ ಟೆಕ್ಕಿಗಳಿಗೋಸ್ಕರ ಸಂತೋಷ ಪಡಿಸೋಕ್ಕೋಸ್ಕರ ಒಂದು ಅರಣ್ಯದ ಪ್ರದೇಶವನ್ನ ರೆಸಾರ್ಟ್ ಮಾಡಿ ಒಂದು ರೀತಿ
ಪ್ರಾಣಿಗಳಿಗೆಲ್ಲ ಉಪಟಳ ಕೊಡ್ತಾ ಇರೋದು ಒಂದು ರೀತಿಯ ಬೇಸರದ ಸಂಗತಿನೇ. ಹೀಗೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನೋದಿರುತ್ತೆ, ಇದ್ದೇ ಇರುತ್ತೆ. ನಾವು ಅದನ್ನು ಸರಿಯಾಗಿ ಹುಡುಕ್ಬೇಕಷ್ಟೆ. ಮುಸ್ಸಂಜೆ ಹೊತ್ತು ಮನಸ್ಸು ಉದಯಿಸುವಂತ ಸಮಯ. ಬೆಳಗಿನ ಸಮಯದಕ್ಕಿಂತ ಮನಸ್ಸು ಒಂದು ರೀತಿ ಶಾಂತ ಸ್ಥಿತಿಯಲ್ಲಿರುವಂತ ಸಮಯ. ಕಾಫಿ ಕುಡಿತಾ ಸೂರ್ಯನ ನೋಡುವಂಥದ್ದು, ಚಿಪ್ಸ್ ತಿಂತಾನೋ ಅಥವಾ ಕಡಲೆಕಾಯಿ ಬೀಜ ತಿಂತ ಸೂರ್ಯನ ನೋಡುವಂತ ಪರಿಪಾಠ ನೀವು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಮಾತನ್ನು ಮುಕ್ತಾಯ ಮಾಡ್ತಿದ್ದೆ. ನಮಸ್ಕಾರ.